ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸ್ವಾತಂತ್ರ್ಯ ಪೂರ್ವದ ಕಾಂಗ್ರೆಸ್ನವರ ಸಿದ್ಧಾಂತದ ಪ್ರಕಾರ ಮಾತಾಡಿದ್ರು ನನಗೆ ತುಂಬ ಸಂತೋಷ ಆಗಿದೆ. ನಾನು ಹಿಂದೂ ಆಗಿ ಹುಟ್ಟಿದ್ದೇನೆ, ಹಿಂದೂ ಆಗಿ ಸಾಯ್ತೇನೆ. ಏಕೆಂದರೆ ಅನೇಕರು ಮುಂದಿನ ಜನ್ಮ ಬಂದರೆ ನಾನು ಮುಸಲ್ಮಾನಾಗಿ ಹುಟ್ಟುತ್ತೀನಿ, ಈ ಮಾತುಗಳೆಲ್ಲ ಕೇಳಿದ್ದೆ. ಆದರೆ ಹಿಂದಿನ ಕಾಂಗ್ರೆಸ್ನವರು, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ಕಾಂಗ್ರೆಸ್ನವರು, ಅವರು ಹಿಂದೂ 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 ಅಂತಲೇ ಹೋರಾಟ ಮಾಡಿದ್ದು. ಮಹಾತ್ಮ ಗಾಂಧೀಜಿಯವರು ಅವರ ಮರಣ ಅಪ್ಪದಂಥ ಸಂದರ್ಭದಲ್ಲಿ ಹೇ ರಾಮ್ ಅಂತ ಸತ್ತರು. ದೆಹಲಿಯಲ್ಲಿ ಇರೋಂಥ ಅವರ ಸಮಾಧಿಯ ಮೇಲೂ ಕೂಡ ಇವತ್ತು ಹೇ ರಾಮ್ ಅಂತಲೇ ಇದೆ. ಆ ಸ್ಫೂರ್ತಿ ಮಾನ್ಯ ಡಿ ಕೆ ಶಿವಕುಮಾರ್ಗೆ ಸಿಕ್ಕಿರಬಹುದು. ತುಂಬ ಸ್ಪಷ್ಟವಾಗಿ ತ್ರಿವೇಣಿ ಸಂಗಮಕ್ಕೆ ಹೋಗಿ ದಂಪತಿ ಸಮೇತ ಸ್ನಾನ ಮಾಡಿ ಬಂದರು. ಬೇರೆ ಬೇರೆ ಏನೇನು ಮಾತಾಡಿದ್ರು, ಏನು ಟೀಕೆ ಮಾಡಿದ್ರು ನಾನು ಅದನ್ನು ಹೇಳಕ್ ಹೋಗಲ್ಲ. ಇಲ್ಲಿ ಅದನ್ನು ದುರ್ಬಳಕೆಯನ್ನು ನಾನು ಮಾಡ್ಕೊಳಲ್ಲ. ಒಬ್ಬ ಹಿಂದೂವಾಗಿ ನಾನು ಆ ಒಂದು ಪವಿತ್ರವಾದ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ಕೊಂಡು ಬಂದಿದ್ದೇನೆ. ಈ ರೀತಿ ಅವ್ರ ಹೇಳಿಕೆನೆ ಈ ದೇಶದ ಎಲ್ಲ ರಾಷ್ಟ್ರಭಕ್ತಿಗಳಿಗೆ, ಹಿಂದೂಗಳಿಗೆ, ಯುವಕರಿಗೆ ಸ್ಫೂರ್ತಿ ಕೊಡುತ್ತೆ. ಅದು ಬಿಟ್ಟು ಅವರು ಹೋಗಿದ್ದಕ್ಕೆ ಟೀಕೆ. ನಾನು ಅದಕ್ಕೆ ಹೇಳ್ತಿರೋದು. ನಾನು ಮತ್ತೆ ಅದನ್ನು ಹೇಳಿದ್ರು, ನಾನು ಅದನ್ನೆಲ್ಲ ಎದುರಿಸ್ತೇನೆ. ನಾನು ಹಿಂದೂ ಆಗಿ ಹುಟ್ಟಿದ್ದೇನೆ, ಹಿಂದೂ ಆಗಿ ಸಾಯ್ತೇನೆ. ನನ್ನ ಧರ್ಮದ ಬಗ್ಗೆ ಗೌರವ ಯಾರು ನನಗೆ ಕಮ್ಮಿ ಮಾಡೋಕ್ಕಾಗಲ್ಲ. ಹಂಗಂದ ತಕ್ಷಣ ಬೇರೆ ಧರ್ಮಗಳ ಬಗ್ಗೆ ನಾನು ಟೀಕೆ ಮಾಡಲ್ಲ. ಈ ಅಷ್ಟು ಮಾತು ಅವ್ರು ಹೇಳಿದ್ದಾರೆ. ಕೆಲವರು ಕಾಂಗ್ರೆಸ್ನವರಿಗೆ ತಡ್ಕೊಳಕ್ಕಾಗಿಲ್ಲ, ಅವರು ಟೀಕೆ ಮಾಡಿದ್ದಾರೆ. ನೋ ಎಲ್ಲ ಕಾಂಗ್ರೆಸ್ನವ್ರಿಗೂ ಕೂಡ ಹಿಂದುತ್ವದ ಬಗ್ಗೆ ಗೌರವ ಇದೆ, ಪುಣ್ಯಕ್ಷೇತ್ರದ ಬಗ್ಗೆ ಗೌರವ ಇದೆ, ಸಾಧು ಸಂತರ ಬಗ್ಗೆ ಗೌರವ ಇದೆ, ಪವಿತ್ರ ಗಂಗಾ ನದಿ ಬಗ್ಗೆ ಗೌರವ ಇದೆ. ಎಲ್ಲ ಕಾಂಗ್ರೆಸ್ನವ್ರಿಗೂ ಇದೆ. ಆದ್ರೆ ಹೇಳ್ಕೊಂಡಂತ ಧೈರ್ಯ ಇರಲಿಲ್ಲ ಬಹಳ ಜನಕ್ಕೆ. ಈಗ ತ್ರಿವೇಣಿ ಸಂಗಮಕ್ಕೆ ಹೋಗಿ ಪ್ರಯಾಗದಲ್ಲಿ ಅವ್ರು ಸ್ನಾನ ಮಾಡಕ್ಕೆ ಹೋದ ತಕ್ಷಣ ಪಾಪ ಯಾಕೆ ಅನಿಸ್ತೋ ಗೊತ್ತಿಲ್ಲ, ನಮ್ಮ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಏನು ಪ್ರಯಾಗದಲ್ಲಿ ಮುಳುಗಿ ಎದ್ದು ಬಿಟ್ರೆ ಬಡವ್ರ ಹೊಟ್ಟೆ ತುಂಬತ್ತಾ? ಈ ಮಾತನ್ನು ಅವ್ರು ಹೇಳಿದ್ರು. ಅವ್ರ ಮಗ ಮರಿ ಖರ್ಗೆನು ಕೂಡ ಇವತ್ತು ಅದೇ ಉಚ್ಚಾರ ಮಾಡಿದ್ದಾರೆ. ನಮಗೇನು ಅವ್ರನ್ನ ಟೀಕೆ ಮಾಡಬೇಕು ಅಂತ ಇಚ್ಛೆ ಇಲ್ಲ. ನಾನು ಅದಕ್ಕೋಸ್ಕರ ಹೇಳ್ತೀನಿ, ಹಿಂದುತ್ವದ ಬಗ್ಗೆ ಯಾಕೆ ಡಿ ಕೆ ಶಿವಕುಮಾರ್ ಮೊದಲನೇ ಬಾರಿ ನನ್ನ ಜೀವನದಲ್ಲಿ ಹೊಗಳ್ತಾ ಇರೋದು. ಒಬ್ಬ ಹಿಂದುತ್ವವಾದಿ, ಒಬ್ಬ ರಾಷ್ಟ್ರೀಯವಾದಿ. ಯಾರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರೋ, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ಸ್ವರ್ಗದಲ್ಲಿದ್ದಾರೋ ಅವರೆಲ್ಲ ಸ್ವಾತಂತ್ರ್ಯ ಹೋರಾಟಗಾರ ಕಾಂಗ್ರೆಸ್ನವರಿಗೆ ಇವತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗತ್ತೆ. ಇವನ್ ಮಹಾತ್ಮ ಗಾಂಧೀಜಿಯವರ ಆತ್ಮಕ್ಕೂ ಶಾಂತಿ ಸಿಕ್ಕಿರ್ಬೋದು. ನಾನು ಇಲ್ಲಿ ರಾಜಕಾರಣ ಬೆರೆಸಕ್ಕೆ ಇಷ್ಟಪಡಲ್ಲ. ನೀವ್ಯಾಕೆ ರಾಜಕಾರಣಕ್ಕೆ ಬೆರೆಸ್ತೀರಿ? ಹಿಂದುತ್ವ ಅಂತ ತಕ್ಷಣ ರಾಷ್ಟ್ರೀಯತೆ ಅಂತ ಇದ್ದಂಗನೆ ಇದು ಕೇವಲ ಭಾರತೀಯ ಜನತಾ ಪಾರ್ಟಿಯ ಆಸ್ತಿ ಏನಿದು? ರಾಷ್ಟ್ರಭಕ್ತಿ ನಮ್ದೊಂದು ಸ್ವಂತ ಆಸ್ತಿ ಅಲ್ಲ. ಪುಣ್ಯಕ್ಷೇತ್ರಗಳು ನಮ್ಮ ಸ್ವಂತ ಆಸ್ತಿ ಅಲ್ಲ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ ಯಾರು ನಮ್ಮ ಸ್ವಂತ ಆಸ್ತಿ ಅಲ್ಲ. ಗಂಗಾ, ಯಮುನಾ, ಸರಸ್ವತಿ ಯಾರು ನಮ್ಮ ಸ್ವಂತ ಆಸ್ತಿ ಅಲ್ಲ. ಇವು ಎಲ್ಲವಕ್ಕೂ ಕೂಡ ಅವಕ್ಕೆ ಬರಬೇಕಾದಂಥ ಗೌರವ ಸಿಗಬೇಕು ಅಂತಾನೆ ಈ ದೇಶಕ್ಕೆ ಸ್ವತಂತ್ರ ಬಂದಿದ್ದು. ಬಟ್ ಅನ್ನ ಇಲ್ಲ, ನಮ್ಮ ಅನ್ನ ಕೊಡಿ ಅನ್ನೋದಕ್ಕೋಸ್ಕರ ಹೋರಾಟ ಮಾಡಲಿಲ್ಲ ಅವ್ರು ಯಾರೂ. ನಮಗೆ ರಸ್ತೆ ಇಲ್ಲ, ಚರಂಡಿ ಇಲ್ಲ, ಬಿಲ್ಡಿಂಗ್ ಕಟ್ಕೊಳಕ್ಕಾಗಲ್ಲ ಅಂತ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಲಿಲ್ಲ. ಅವರೆಲ್ಲರೂ ಹೋರಾಟ ಮಾಡಿದ್ದು ಈ ದೇಶ ತನ್ನ ಭಾರತೀಯ ಸಂಸ್ಕೃತಿಯನ್ನು ಉಳಿಸ್ಕೋಬೇಕು, ಹಿಂದುತ್ವವನ್ನು ಉಳಿಸ್ಕೋಬೇಕು ಅನ್ನೋದಕ್ಕೋಸ್ಕರನೇ ಆ ಸ್ವಾತಂತ್ರ್ಯ ಹೋರಾಟಗಾರೆಲ್ಲ ಹೋರಾಟ ಮಾಡಿದ್ದು. ಆ ಹೋರಾಟ ಮಾಡಿದ ನಂತರ ಕೆಲವರಿಗೆ ಇಲ್ಲಿ ಮುಸಲ್ಮಾನರು, ಹಿಂದೂಗಳು ಬೇರೆ ಬೇರೆ ಮಾಡಿಕೊಂಡು ಇಲ್ಲಿ ಹೊಡೆದ್ರೆ ತುಂಬ ಚೆನ್ನಾಗಾಗತ್ತೆ, ನಮ್ಮ ಜೊತೆ ಉಳಿತಾರೆ ಮುಸಲ್ಮಾನರು ಅಂತ ಭಾವನೆಯಿಂದ ಕೆಲವರು ಅಪ್ರಯತ್ನ ಮಾಡಿ ಕಾಂಗ್ರೆಸ್ನವರು ಇವತ್ತು ದೇಶದಲ್ಲಿ ಎಲ್ಲ ಚುನಾವಣೆಗಳು ನಿರ್ನಾಮ ಆಗ್ತಾ ಇದ್ದಾರೆ. ಆದರೆ ಇಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅಂತ ವ್ಯಕ್ತಿ ಅವ್ರು ಹೇಳಿಕೆ ಕೊಟ್ಟಿರೋದು ನಿಜಕ್ಕೂ ನನಗೆ ತುಂಬ ಸಂತೋಷ ಆಯ್ತು. ವಿಧಾನಸಭೆಯಲ್ಲೂ ಕೂಡ ನಾನು MLA ಆದಂಥ ಸಂದರ್ಭದಲ್ಲಿ ಅವ್ರು ನಿಂತು ಹೇಳಿದ್ರು, ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆ ಹೋಗಿದ್ದೆ,
ನನಗೂ ಬರುತ್ತೆ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ, ಕೈ ಮೇಲೆ ಎದೆ ಮೇಲೆ ಕೈ ಇಟ್ಕೊಂಡು ಹೇಳಿದ್ರು. ನಾನು ಶಾಖೆ ಹೋಗಿದ್ದೆ ಹಿಂದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಟೀಕೆಗೋಸ್ಕರ ದಯವಿಟ್ಟು ಟೀಕೆ ಮಾಡಬೇಡಿ. ಮುಸಲ್ಮಾನರು ಓಟ್ಗೋಸ್ಕರ ಟೀಕೆ ಮಾಡಬೇಡಿ. ಹಿಂದುತ್ವವನ್ನು ಟೀಕೆ ಮಾಡೋದು, ರಾಷ್ಟ್ರಭಕ್ತಿಯನ್ನು ಟೀಕೆ ಮಾಡೋದು, ಇವರೆಲ್ಲ ಮಾಡಿದ್ರಲ್ಲ. ಲಾಲು ಪ್ರಸಾದ್ ಯಾದವ್, ಕೇಜ್ರಿವಾಲ್, ಮಮತಾ ಬ್ಯಾನರ್ಜಿ ಎಲ್ಲೋದ್ರೆಲ್ಲ. ಅದಕ್ಕೋಸ್ಕರ ಸ್ವಾತಂತ್ರ್ಯ ಪೂರ್ವದ ಕಾಂಗ್ರೆಸ್ನವರ ರಕ್ತ ಇವತ್ತು ಸಂತೋಷ ಪಟ್ಟಿದೆ, ಅವರ ಆತ್ಮ ಶುದ್ಧಿಯಾಗಿದೆ, ಅವರೆಲ್ಲರಿಗೂ ಸಮಾಧಾನ ಆಗಿದೆ. ಆ ಸಮಾಧಾನಕ್ಕೆ ಮಾನ್ಯ ಡಿ ಕೆ ಶಿವಕುಮಾರ್ ಪ್ರಯತ್ನ ಮಾಡಿದ್ದಾರೆ, ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅವ್ರ ದಾರಿನಲ್ಲೂ ಕೂಡ ಸ್ವಾತಂತ್ರ್ಯ ಹೋರಾಟಗಾರರು ಇನ್ನೂ ಅನೇಕ ಕಾಂಗ್ರೆಸ್ನರು ಈ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಅನ್ನಂತ ಸಮಾಧಾನದ ರೀತಿಯಲ್ಲಿ ಈ ದೇಶದ ಕಾಂಗ್ರೆಸ್ಸಿಗರು ಮುಂದೆ ನಡೀಲಿ ಅನ್ನಂತ ಅಪೇಕ್ಷೆ ಪಡ್ತೀನಿ. ಅವರೆಲ್ಲರೂ ಕೂಡ ಮಾರ್ಗದರ್ಶಕರಾಗಿ ಡಿ ಕೆ ಶಿವಕುಮಾರ್ ನಡೆ ಇದೆ ಅಂತೇಳಿ ಸಂತೋಷ ಪಡ್ತೀನಿ ನಾನು.